ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. ಬಿಗ್ ಬಾಸ್ ಸೀಸನ್ 11 16ನೇ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಆದರೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಬಂದ್ಬಿಟ್ಟು ಅದು ಇವತ್ತು ಇಲ್ಲಾಂದರೆ ನಾಳೆನೇ ನಡೆಯುತ್ತೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಇವತ್ತು ಅಥವಾ ನಾಳೆ ಯಾವ ಸ್ಪರ್ಧಿ ಮಿಡ್ ವೀಕ್ ಎಲಿಮಿನೇಟ್ ಆಗ್ಬೋದು ಮತ್ತು ಇದೀಗ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ಯಾವ ಸ್ಪರ್ಧಿ ಹೋಗೋ ಚಾನ್ಸಸ್ ಇದೆ ಅಂತ ತಿಳ್ಕೊಂಬರೋಣ ಬನ್ನಿ. ಕೆಲವು ಜನರಿಗೆ ಬಂದ್ಬಿಟ್ಟು ಮೋಕ್ಷಿತ್ ಅವರು ಹೋಗ್ತಾರೆ ಅಂತ ಒಂದು ಗೊಂದಲ ಆದರೆ ಇದೆ ಅಂತಲೇ ಹೇಳ್ಬೋದು. ಮೋಕ್ಷಿತ್ ಅವರು ಮಿಡ್ ವೀಕಲ್ಲಿ ಹೋಗ್ತಾರಾ ಅಥವಾ ಲಾಸ್ಟ್ ಇನ್ನೂ ಟಾಪ್ 5 ಗಂಟನೂ ಇರ್ತಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಂತನೂ ಕೂಡ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿನ್ನೆ ರಾತ್ರಿ 11 ಗಂಟೆಗೆ ಬಂದುಬಿಟ್ಟು ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆಗಿವೆ ಅಂತಲೇ ಹೇಳ್ಬೋದು. ಆ ಕ್ಲೋಸ್ ಆದ ಕಾರಣದಿಂದಾಗಿ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಮಿಡ್ ವೀಕ್ 100% ಆದರೆ ನಡೆಯುತ್ತೆ. ಇನ್ನು ಈ ಮಿಡ್ ವೀಕಲ್ಲಿ ಹೋಗೋ ಸ್ಪರ್ಧಿಗಳು ಇಬ್ಬರು ಸ್ಪರ್ಧಿಗಳಾದರೆ ಹೆಸರು ಲೀಕ್ ಆಗಿದೆ ಅಂತಲೇ ಹೇಳ್ಬೋದು. ಆ ಇಬ್ಬರು ಸ್ಪರ್ಧಿಗಳು ಯಾರಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು. 1 ಸೆಕೆಂಡ್ ಮೋಕ್ಷಿತ್ ಅವರು ಹೋಗ್ತಾರೆ ಅಂತ ಎಲ್ಲ ಜನರಿಗಾದರೆ ಸ್ವಲ್ಪ ಗೊಂದಲ ಆದರೆ ಇದೆ ಅಂತಲೇ ಹೇಳ್ಬೋದು. ಮೋಕ್ಷಿತ್ ಅವರು ಈ ಮಿಡ್ ವೀಕಲ್ಲಿ ಹೋಗಲ್ಲ ಅಂತ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಮಿಡ್ ವೀಕಲ್ಲಿ ಯಾವ ಸ್ಪರ್ಧಿ ಹೋಗ್ತಾರೆ ಅಂತ ನೋಡೋದಾದರೆ ಒಂದು ಬಂದುಬಿಟ್ಟು ರಜತ್ ಕಿಶನ್, ಇನ್ನೊಂದು ಬಂದುಬಿಟ್ಟು ಗೌತಮಿ ಜಾಧವ್. ಇವರಿಬ್ಬರಲ್ಲಿ ಒಬ್ಬರಾದರೆ ಹೋಗೋ ಚಾನ್ಸಸ್ ಆದರೆ ಇದೆ. ಇನ್ನು ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಗೌತಮಿ ಜಾಧವ್ ಹೋಗೋ ಚಾನ್ಸಸ್ ಆದರೆ ಇದೆ ಅಂತೆ. ಇನ್ನೊಂದೇನಂತಂದರೆ ಭವ್ಯಗೌಡ ಅವರು ಹೋಗ್ತಾರೆ ಅಂತ ಸ್ವಲ್ಪ ಜನಕ್ಕೆ ಆದರೆ ಅವರು ಕೂಡ ಗೊಂದಲ ಇದೆ ಅಂತಲೇ ಹೇಳ್ಬೋದು. ಭವ್ಯಗೌಡ ಅವರು ಕೂಡ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ರಜತ್ ಅಥವಾ ಗೌತಮಿ ಜಾಧವ್ ಇವರಿಬ್ಬರಲ್ಲಿ ಒಬ್ಬರು ಹೋಗೋ ಚಾನ್ಸಸ್ ಆದರೆ ಇದೆ ಅಂತೆ. ಒಂದು 95% ಬಂದುಬಿಟ್ಟು ಗೌತಮಿ ಜಾಧವ್ ಅವರೇ ಹೋಗ್ತಾರೆ ಅಂತ ಅಪ್ಡೇಟ್ ಆದರೆ ಇದೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಮಿಡ್ ವೀಕಲ್ಲಿ ಯಾವ ಸ್ಪರ್ಧಿ ಹೋದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮಾಡಿ.